ರಾಕ್ ಬೀಚ್ಗಿಂತ ಪ್ಯಾರಡೈಸ್ ಬೀಚು ಪ್ಯಾರಡೈಸ್ ಥರನೇ ಇದೆ, ಅದಕ್ಕೆ ಹೆಸರು ಆ ಥರ ಇಟ್ಟಿದ್ದಾರೆ ಅನಿಸುತ್ತೆ. ನೋಡೋಕೆ ಸ್ವಲ್ಪ ಅರಂಬೋಲ್ ಬೀಚ್ಗೆ ಐಡೆಂಟಿಕಲ್ ಆಗಿದೆ ಇದು. ಯಾರೆಲ್ಲ ಬೀಚ್ ಲವರ್ಸ್ ಇದ್ದೀರಾ ನಿಮಗೋಸ್ಕರನೇ ಈ ವಿಡಿಯೋ ಗೈಸ್. ಯಾರೆಲ್ಲ ಬೀಚ್ ಲವರ್ಸ್ ಇದ್ದೀರಾ ನಿಮಗೋಸ್ಕರನೇ ಈ ವಿಡಿಯೋ ಮಾಡಿರೋದು. ಬೇಗ ವಿಡಿಯೋಗೆ ಒಂದು ಲೈಕ್ ಕೊಡಿ. ಕಡಲೋ ಕಡಲೋ ಕಂಕಡಲೋ ಮುಗಿಲೋ ಮುಗಿಲೋ ಮನ ಮುಗಿಲೋ ಲಾಗ್. ಗೈಸ್ ಹೋಟೆಲ್ ಚೆಕ್ ಇನ್ ಮುಗಿಸಿ ಇವಾಗ ಲಂಚ್ ಮಾಡಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ವೆಜಿಟೇರಿಯನ್ ರೆಸ್ಟೋರೆಂಟ್ ಹುಡುಗ ತುಂಬ ದೊಡ್ಡ ಕೆಲಸ ಆಗ್ಬಿಟ್ಟಿದೆ. ಎಲ್ಲಿ ನೋಡ್ರು ನಾನ್ ವೆಜ್ಜೇ. ಸೊ ಫೈನಲಿ ಇಲ್ಲೊಂದು ರೆಸ್ಟೋರೆಂಟ್ ಹುಡುಕಿದೆ, ಇದರಲ್ಲಿ ವೆಜ್ ನಾನ್ ವೆಜ್ ಎರಡೂ ಇತ್ತು. ನೋಡಿ ವೆಜ್ ಮೀಲ್ ಇವಾಗ ತಾನೇ ಬಂದಿದೆ. ಊಟ ಮುಗಿಸಿ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಣ. ಗೈಸ್ ಲಂಚ್ ಮುಗಿಸ್ಕೊಂಡು ನಾನು ವೈಟ್ ಟೌನ್ ಹೋಗೋಣ ಅಂತ ಅಂದ್ಕೊಂಡೆ, ಆದರೆ ವೈಟ್ ಟೌನ್ಗೆ ಹೋಗಿಲ್ಲ. ಯಾಕಂದ್ರೆ ತುಂಬ ಬಿಸಿಲಿದ್ದ ಕಾರಣ ಅಲ್ಲಿ ವಾಕ್ ಮಾಡೋದಕ್ಕಾಗಲ್ಲ ತುಂಬ ಅಂದ್ಬಿಟ್ಟು ಈಗ ನಾನು ಪ್ಯಾರಡೈಸ್ ಬೀಚ್ ಕಡೆ ಹೋಗ್ತಾ ಇದ್ದೀನಿ. ಇವಾಗ ಒಂದು ಬೋಟ್ ರೈಡಿಂಗ್ ಇದೆ. ಆ ಬೋಟ್ ರೈಡಿಂಗಲ್ಲಿ ನಾವು ಪ್ಯಾರಡೈಸ್ ಬೀಚ್ ರೀಚ್ ಆಗ್ತೀವಿ. ಪ್ಯಾರಡೈಸ್ ಬೀಚೆಲ್ಲ ನೋಡಿಕೊಂಡು ಆದರೆ ಇವತ್ತು ಈವ್ನಿಂಗು ವೈಟ್ ಟೌನ್ಗೆ ಹೋಗೋಣ, ಇಲ್ಲಾಂದರೆ ನಾಳೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ನಿಮ್ಮನ್ನ ವಾಕ್ ಕರ್ಕೊಂಡು ಹೋಗ್ತೀನಿ ರೀ. ಸಕ್ಕತ್ತಾಗಿರುತ್ತೆ. ಪ್ಯಾರಾಗ್ಲೈಡಿಂಗ್ ಮಾಡ್ತಾ ಇದ್ದಾರೆ ಅವರು. ಬೋಟ್ ರೈಡಿಂಗ್ ಟಿಕೆಟ್ ತೊಗೊಳೋದಕ್ಕೆ ಕ್ಯೂ ನೋಡಿ ಹೆಂಗೆ ನಿಂತ್ಕೊಂಡಿತ್ತು. ಅವರೆಲ್ಲ ಬೋಟ್ ರೈಡ್ಗೆ ಟಿಕೆಟ್ ತೊಗೊಳಕ್ಕೆ ನಿಂತಿರೋರು. ಗೈಸ್ ಪ್ಯಾರಡೈಸ್ ಬೀಚ್ ಎಂಟ್ರಿ ಕೊಡ್ತಾ ಇದ್ದೀವಿ. ನೋಡಿ ಎಲ್ಲ ಬೋಟಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಸುಮಾರು ವಾಟರ್ ಗೇಮ್ಸ್ ಎಲ್ಲ ಇದೆ. ವಾಟರ್ ಗೇಮ್ಸ್ ಯಾರಾದರೂ ಆಡಬೇಕು ಅಂದರೆ ಪರ್ ಆ್ಯಕ್ಟಿವಿಟಿ ಇಷ್ಟು ಅಂತ ಇರುತ್ತೆ, ಅದು ಎಕ್ಸ್ಟ್ರಾ ಪೇ ಮಾಡಿ ಆಡಬೇಕು. ಬಟ್ ಇಲ್ಲಿ ಒಳಗಡೆ ಪ್ಯಾರಡೈಸ್ ಬೀಚ್ ಎಂಟ್ರಿ ಕೊಡಬೇಕಾದ್ರೇ ಈ ಥರ ಒಂದು ಎಂಟ್ರಿ ಟಿಕೆಟ್ ಇರುತ್ತೆ. ಎಂಟ್ರಿ ಟಿಕೆಟ್ ತೊಗೊಂಡು ಪ್ಯಾರಡೈಸ್ ಬೀಚ್ಗೆ ಹೋಗಬೇಕು. ಈ ಟಿಕೆಟು 89 ರೂಪೀಸ್ ಆಗುತ್ತೆ. ನಾನು ಆ್ಯಕ್ಚುಲಿ ಯಾವ್ದು ವಾಟರ್ ಗೇಮ್ ಆಡಲ್ಲ, ಮೋಸ್ಟ್ಲಿ ಹೋದರೆ ಬೋಟಿಂಗ್ ಹೋಗ್ತೀನಿ. ನೋಡೋಣ, ಸ್ಪೀಡ್ ಬೋಟ್ ಹೋಗೋಣ, ಯಾವುದಾನ ಬೋಟಿಂಗ್ ಹೋಗೋಣ ಅಷ್ಟೇ. ನಾನು ಇದು ಅದು ಬಿಟ್ಟು ಇನ್ನು ಬೇರೆ ವಾಟರ್ ಗೇಮ್ಸ್ ಯೂಶ್ವಲಿ ವಾಟರ್ ಗೇಮ್ಸ್ ಯಾವುದೂ ಆಡೋಕ್ಕೋಗಲ್ಲ.
ಗಾಯ್ಸ್ ಸ್ಪೀಡ್ ಬೋಟ್ ಮುಗಿಸ್ಕೊಂಡ್ ಬಂದೆ, ಒಳ್ಳೆ ಮಜಾ ಬಂತು. ಸ್ಟಾರ್ಟಿಂಗ್ ಹೆವಿ ಸ್ಪೀಡ್ ಆಗಿ ಹೋಗ್ಬಿಟ್ರು. ನಾನು ಹೇಳ್ತಾ ಇದ್ದೀನಿ ಸ್ಪೀಡ್ ಬೋಟ್ ಹೋಗ್ತಾ ಇದೀವಿ ಅಂತ, ಅವಲೇ ಹೆವಿ ಸ್ಪೀಡ್ ಅಲ್ಲಿ ಹೋಗ್ಬಿಟ್ರು. ಮತ್ತೆ ಹೋಗ್ತಾ ಹಂಗೇನೆ ಈಗ ಬೈಕಲ್ಲಿ ಆ ಕಡೆ ಈ ಕಡೆ ಹಿಂಗೆ ಮಾಡ್ತೀವಲ್ಲ, ಫುಲ್ ಫಾಸ್ಟ್ ಆಗಿ ಹೋಗ್ಬೇಕಾರೆ ರೇಸ್ ಬೈಕ್ಗಳಲ್ಲಿ ಆ ರೇಂಜಲ್ಲಿ ಫುಲ್ ಹಿಂಗೆ ಮಾಡಿದ್ರು. ಓಟೆ ಮುಳುಗೋಗುತ್ತೆ ಅಂತ ಅನ್ಕೊಂಬಿಟ್ಟೆ. ಬಟ್ ಒಳ್ಳೆ ಮಜಾ ಬಂತು, ಸಖತ್ತಾಗಿತ್ತು. ಗೈಸ್ ಇಲ್ಲಿ ನೋಡಿ ಪ್ಯಾರಾಗ್ಲೈಡಿಂಗ್ ಬರ್ತಾ ಇದ್ದಾರೆ. ಪ್ಯಾರಾಮೋಟರ್ ಇದು. ಗೈಸ್ ನೋಡಿ ಪ್ಯಾರಡೈಸ್ ಬೀಚ್ ಇದೆ, ಇವಾಗ ಎಂಟ್ರಿ ಕೊಡ್ತಾ ಇದೆ ನೋಡಿ ಪ್ಯಾರಡೈಸ್ ಬೀಚ್ಗೆ. ಆಕ್ಚುಲಿ ಈ ಬೀಚಲ್ಲಿ ಕ್ರೌಡ್ ಇದೆ, ಬೆಳಿಗ್ಗೆನೂ ಇದ್ರು, ಬಟ್ ಈ ಬೀಚಲ್ಲಿ ಸ್ವಲ್ಪ ಜಾಸ್ತಿನೇ ಇದ್ದಾರೆ ಅಂತ ಅನಿಸ್ತಾ ಇದೆ ನೋಡಕ್ಕೆ. ಮತ್ತೆ ಸ್ವಲ್ಪ ಹ್ಯಾಪ್ನಿಂಗ್ ಪ್ಲೇಸ್ ಅನ್ಸುತ್ತೆ ಇದು ಪಾಂಡಿಚೇರಿನಲ್ಲಿ. ಪಬ್ಬು ಇದೆಲ್ಲ ಇದೆ. ಗಾಯ್ಸ್ ನೋಡಿ ಇದು ಬೀಚ್ ಅಂದ್ರೆ, ಬೆಳಿಗ್ಗೆ ನೋಡಿದ್ವಲ್ಲ ರಾಕ್ ಬೀಚ್ಗಿಂತ ಪ್ಯಾರಡೈಸ್ ಬೀಚ್ ಪ್ಯಾರಡೈಸ್ ಥರನೇ ಇದೆ, ಅದಕ್ಕೆ ಹೆಸರು ಆ ಥರ ಇಟ್ಟಿದ್ದಾರೆ ಅನ್ಸುತ್ತೆ. ನೋಡೋಕೆ ಸ್ವಲ್ಪ ಅರಂಬೋಲ್ ಬೀಚ್ಗೆ ಐಡೆಂಟಿಕಲ್ ಆಗಿದೆ ಇದು. ನಾವು ಗೋವಾಗೆ ಹೋಗಿದ್ದಾಗ ಅರಂಬೋಲ್ ಬೀಚ್ ತೋರಿಸಿದ್ನಲ್ಲ, ಅದೇ ಥರನೇ ಇದೆ ಸ್ವಲ್ಪ ನೋಡೋಕ್ಕೆ. ಏನು ಮಸ್ತಾಗಿ ವೇವ್ಸ್ ಬರುತ್ತೆ ನೋಡಿ, ತೋರಿಸ್ತೀನಿ. ಆ ಕಡೆ ಎಲ್ಲ ಜನಗಳು ಆಡ್ತಾ ಇದ್ದಾರೆ, ನಾನಂತೂ ಆಡಲ್ಲ ಗಾಯ್ಸ್. ಗೋವಾದಲ್ಲಿ ಆಡ್ಸಕ್ಕಾಗಿದೆ. ಬರೇ ನೋಡೋಣ, ನೋಡಿ ಆ ಒಂದು ವೈಬ್ನ ಎಂಜಾಯ್ ಮಾಡೋಣ ಸಾಕು. ಸೂಪರ್ ಆಗಿದೆ. ಎಲ್ಲ ಫೋಟೋಸ್ ತೆಗೆಸ್ಕೊಂತ ಇದ್ದಾರೆ. ಬೀಚ್ ಹತ್ರ ಬಂದೇ ಬರೋ ಫೋಟೋ ತೆಗೆಸ್ಕೊಳ್ಳೋದೇ ಕೆಲಸ ಹುಡುಗಿರದು. ನಾನಂತೂ ಹೋಗಲ್ಲ ಗೈಸ್ ನೀರೊಳಗಡೆ ಎಲ್ಲ. ಒಳಗಡೆ ಹೋದ್ರೂ ನಾನು ಜಸ್ಟ್ ಹಂಗೆ ಮುಂದೆಗಡೆ ಆಟ ಆಡ್ತೀನಿ ಅಷ್ಟೇ. ಕೆಲವರೆಲ್ಲ ಎಷ್ಟೊಳಗಡೆ ಹೋಗ್ತಾರೆ ಗೊತ್ತಾ, ಭಯ ಭೀತಿನೇ ಇಲ್ಲ ಜನಗಳಿಗೆ. ಫುಲ್ಲು ಒಳಗಡೆ ಸುಮಾರು ದೂರ ಹೊರಟೋಗ್ತಾರೆ ಕೈ ಹಿಡ್ಕೊಂಡು. ನಾನು ಆ್ಯಕ್ಚುಲಿ ಈ ಥರದ ಕೆಲವು ಇನ್ಸಿಡೆಂಟ್ಗಳನ್ನ ನೋಡಿದ್ದೀನಿ. ಸೊ ಹಂಗಾಗಿ ಆದಷ್ಟು ನಾವು ನೀರ ಹತ್ರ ಇದ್ದಾಗ ಎಷ್ಟು ಹುಷಾರಾಗಿರ್ತೀವೋ ಅಷ್ಟು ಒಳ್ಳೇದು. ಏನು ಆರಾಮಾಗಿ ನೀರೇ ನಾವಿರೋ ಕಡೆ ಬರುತ್ತೆ ನೋಡಿ, ನೋಡಿ ನೀರೇ ನಾವಿರೋ ಕಡೆ ಬರುತ್ತೆ. ನಾವೇನಕ್ಕೆ ನೀರು ಒಳಗಡೆ ಹೋಗ್ಬೇಕು, ನೀರೇ ಬರ್ತಾ ಇದೆ. ವೈಬ್ನ ಎಂಜಾಯ್ ಮಾಡಬೇಕು. ಆಟ ಆಡಬೇಕು ಅಂದರೆ ಸ್ವಲ್ಪ ಮುಂದೆಗಡೆ ಸೇಫಾಗಿ, ಆದಷ್ಟು ಸೇಫ್ಟಿ ಮೆಜರ್ ಇಟ್ಕೊಂಡು ನಾವು ಆಟ ಆಡಬೇಕು. ಯಾಕೆಂದರೆ ಹ್ಯೂಮನ್ ಲೈಫ್ ಇಸ್ ವೆರಿ ವೆರಿ ಪ್ರೀಷಿಯಸ್. ಮನುಷ್ಯ ಜನ್ಮ ಸಿಗೋದೇ ಒಂದು ಪುಣ್ಯ ರೀ. ಅದನ್ನು ಎಷ್ಟರ ಮಟ್ಟಿಗೆ ನಾವು ಉಪಯೋಗಿಸ್ಕೋತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ತುಂಬಾ ಹುಷಾರಾಗಿರಬೇಕು. ನೋಡಿ ಎಲ್ಲ ಹೆಂಗೆಂಗೋ ಆಡ್ತಾ ಇದ್ದಾರೆ. ಅಲ್ಲಿ ನೋಡಿ ಎಷ್ಟು ಒಳಗಡೆ ಹೋಗಿ ನಿಂತ್ಕೊಂಡಿದ್ದಾರೆ ನೋಡಿ ಅವರೆಲ್ಲ. ಬಟ್ ಒಳ್ಳೆ ಮಜಾ ಅಂತ ಬರ್ತಾ ಇದೆ ಗೈಸ್ ವಾಕ್ ಮಾಡೋಕ್ಕಿಲ್ಲಿ. ಈ ಥರ ವೇವ್ಸ್ ಪಕ್ಕದಲ್ಲಿ ಅದೇನೋ ಗೊತ್ತಿಲ್ಲ, ಈ ಥರ ವೇವ್ಸ್ಗಳು ಬರ್ತಾ ಇರಬೇಕಾದ್ರೆ ಅದ್ರ ಪಕ್ಕದಲ್ಲಿ ಹಿಂಗೆ ವಾಕ್ ಮಾಡ್ಕೊಂಡು ಹೋಗೋದೇ ನನಗೆ ಮಜಾ. ಹಾಗಾಗಿ ನಾನು ಈಗ ರೀಸೆಂಟಾಗಿ ಗೋವಾ ಹೋದ್ರೂ ಮತ್ತೆ ಇಮಿಡಿಯೇಟಾಗಿ ಬೀಚ್ ಹತ್ರನೇ ಬಂದಿದ್ದೀನಿ. ಅದೇನೋ ಗೊತ್ತಿಲ್ಲ, ಈ ಥರ ವೇವ್ಸ್ ಬರಬೇಕಾದ್ರೆ ವೇವ್ಸ್ ಪಕ್ಕ ಹಿಂಗೆ ನಡ್ಕೊಂಡು ಹೋಗೋದೇ ಒಂದು ಮಜಾ. ನೀರಲ್ಲಿ ಆಟ ಆಡಿಲ್ಲ ಅಂದ್ರೂ ಜಸ್ಟ್ ಹಿಂಗೆ ವಾಕ್ ಮಾಡ್ಕೊಂಡು ಹೋದ್ರೇ ಒಂದು ಮಜಾ ಬರುತ್ತೆ. ಆ ಒಂದು ವೇವ್ ಸೌಂಡೇ ಒಂಥರ ಅಟ್ರಾಕ್ಟಿವ್, ಮೆಲೋಡಿಯಸ್, ಅಟ್ರಾಕ್ಟಿವ್, ಸೂದಿಂಗ್, ಇನ್ನು ಯಾವ್ಯಾವ ಒಳ್ಳೊಳ್ಳೆ ವರ್ಡ್ ಇದೆ ಎಲ್ಲನೂ ಕೊಡ್ಬೋದು. ವಾಟರ್ ಸೌಂಡ್ ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಫ್ಯಾಮಿಲಿ ಯಾರೋ ಫೋಟೋ ತೆಗೆಸ್ಕೊಂತ ಇದ್ದಾರೆ. ಬನ್ನಿ ನನ್ನ ಜೊತೆ ನಿಮ್ಮನ್ನು ವಾಕ್ ಮಾಡಿಸ್ತೀನಿ. ಫುಲ್ಲು ಬೀಚ್ ವಾಕ್ ಮಾಡೋಣ. ಯಾರೆಲ್ಲ ಬೀಚ್ ಲವರ್ಸ್ ಇದ್ದೀರಾ
ನಿಮಗೋಸ್ಕರನೇ ಈ ವಿಡಿಯೋ ಗೈಸ್. ಯಾರೆಲ್ಲ ಬೀಚ್ ಲವರ್ಸ್ ಇದ್ದೀರಾ ನಿಮಗೋಸ್ಕರನೇ ಈ ವಿಡಿಯೋ ಮಾಡಿರೋದು. ಬೇಗ ವಿಡಿಯೋಗೆ ಒಂದು ಲೈಕ್ ಕೊಡಿ. ಬೀಚ್ ಲವರ್ಸ್ ಎಷ್ಟು ಜನ ಇದ್ದಾರೆ ಅಂತ ನೋಡೋಣ. ಎಷ್ಟು ಜನಕ್ಕೆ ನಂತರ ಬೀಚ್ ಕಂಡ್ರೆ ಇಷ್ಟ ಅಂತ ಗೊತ್ತಾಗುತ್ತೆ. ವೇವ್ಸ್ ನೋಡೋದೇ ಒಂದು ಮಜಾ, ಏನೇ ಅದು. ಇಲ್ಲಿ ನೋಡಿ, ಆ ಹುಡುಗನ ಮಣ್ಣಲ್ಲಿ ಹಾಕ್ಬಿಟ್ಟು ಮುಚ್ಚಿಬಿಟ್ಟಿದ್ದಾರೆ. ಗೈಸ್ ಅಲ್ಲಿ ನೋಡಿ, ಅವ್ರ ಫ್ರೆಂಡ್ನ ಮಣ್ಣಲ್ಲಿ ಹಾಕ್ಬಿಟ್ಟು ಮುಚ್ಚಿಬಿಟ್ಟಿದ್ರು. ಇವಾಗ ಮಣ್ಣಲ್ಲಿ ಹಾಕಿ ಮುಚ್ಚಿಬಿಟ್ಟಿದ್ರು ಸುಮಾರು ಹೊತ್ತವರೆಗೂ. ನಾನು ಏನಂತ ಹೋಗ್ಬಿಟ್ಟು ಕೇಳಿದೆ, ಜಸ್ಟ್ ಆ ಫನ್ ಅಂದರು. ನೋಡಿ ಇವಾಗ ಎದ್ದು ಹೇಳ್ತಾ ಇದ್ದಾರೆ ಅವರು. ನೋಡಿ ಈ ಥರ ಸ್ಪೆಷಲ್ ಸೆಲೆಬ್ರೇಷನ್ಸ್ ಎಲ್ಲ ಮಾಡ್ಬೋದು ಇಲ್ಲಿ. ಬರ್ಡೇ, ಕೇಕ್ ಕಟ್ಟಿಂಗು ಎಲ್ಲ ನೀಟಾಗಿ ಅರೇಂಜ್ ಮಾಡಿಕೊಡ್ತಾರೆ ಬೇಕು ಅಂದರೆ. ಯಾರಾದರೂ ನಾವು ಬೀಚ್ ಸೈಡ್ ಬಂದು ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂದರೆ ಇದನ್ನೆಲ್ಲ ಯುಟಿಲೈಸ್ ಮಾಡ್ಕೊಬೋದು. ಈ ಥರದ್ದೆಲ್ಲ ಇದೆ ನೋಡಿ. ಬೀಚ್ ಪಕ್ಕನೇ ಒಂದು ದೊಡ್ಡ ರೆಸ್ಟೋರೆಂಟ್ ಇದೆ. ಇನ್ ಕೇಸ್ ಯಾರಾದರೂ ಲಂಚು ಡಿನ್ನರ್ ಮಾಡೋರಿದ್ರೆ ಒಂದೊಳ್ಳೆ ಸ್ಪಾಟ್ ಇದು. ಕಡಲೋ ಕಡಲೋ ಕಂಕಡಲೋ, ಮುಗಿಲೋ ಮುಗಿಲೋ ಮನ ಮುಗಿಲೋ, ಕಡಲಲ್ಲ ಮುಗಿಲಲ್ಲ ನೀ ನನ್ನ ತೇಲಿಸು, ಕಡಲಲ್ಲ ಮುಗಿಲಲ್ಲ ನೀ ನನ್ನ ಬದುಕಿಸು. ನುಡಿ ಮುತ್ತು ದುರಿಸಬೇಡ, ಪ್ರೇಮ ಪತ್ತರವಾನಿಸಬೇಡ, ನಿನ ಮುತ್ತಿನ ನಗುವೆ ಸಾಕು, ಆ ನಗುವಿಗೆ ಒಪ್ಪಿಗೆ ಹಾಕು. ಅರೆ ಸಾಕು ಅರೆ ಸಾಕು, ಆ ನಗುವ ಬಿಸಾಕು. ಕಡಲೋ ಕಡಲೋ ಕಂಕಡಲೋ, ಮುಗಿಲೋ ಮುಗಿಲೋ ಮನ ಮುಗಿಲೋ, ಕಡಲಲ್ಲ ಮುಗಿಲಲ್ಲ ನೀ ನನ್ನ ತೇಲಿಸು, ಕಡಲಲ್ಲ ಮುಗಿಲಲ್ಲ ನೀ ನನ್ನ ಬದುಕಿಸು.